ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 22. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 204ನೇ ಪುಟ. ಶೀರ್ಷಿಕೆ: ಸಂದೇಹ ಪಡಲು ಇದು ಸಮಯವಲ್ಲ, ಅಪಾಯವೂ ಅಧಿಕವಾಗಿದೆ. ಈ ದಿನದ ಸತ್ಯವೇದದ ವಾಕ್ಯ: ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಯಾಕೋಬನು 1ನೇ ಅಧ್ಯಾಯ 6ನೇ ವಚನ. ಕೆಲವು ಮನುಷ್ಯರಿಗೆ ಗುಣ ಸ್ವಭಾವದಲ್ಲಿ ದೃಢತೆ ಇರುವುದಿಲ್ಲ. ಅವರು ಯಾವ ಅಸ್ಪಷ್ಟವಾದ ಆಕಾರಕ್ಕಾದರೂ ಮಾಡಬಹುದಾದ ಲಪ್ಪೆಯ ಚೆಂಡಿನಂತೆ ಇರುತ್ತಾರೆ. ಈ ರೀತಿಯ ದೌರ್ಬಲ್ಯ, ಅನಿರ್ದಿಷ್ಟತೆ ಮತ್ತು ಅಸಮರ್ಥತೆಯನ್ನು ನಿವಾರಿಸಿಕೊಳ್ಳಬೇಕು. ನಿಜವಾದ ಕ್ರೈಸ್ತೀಯ ಗುಣಸ್ವಭಾವದಲ್ಲಿ ಒಂದು ಅದಮ್ಯತೆ ಅಥವಾ ಸೋಲದ ಜಗ್ಗದ ಒಂದು ದೃಢತೆ ಇರುತ್ತದೆ. ಅದನ್ನು ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಬದಲಿಸಲು ಅಥವಾ ಅದನ್ನು ನಿಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಮನುಷ್ಯರು ನೈತಿಕ ಬೆನ್ನೆಲುಬನ್ನು ಹೊಂದಿರಬೇಕು. ಅದರ ನಿಷ್ಠೆಗೆ ಮುಖಸ್ತುತಿ ಮಾಡಲಾಗುವುದಿಲ್ಲ, ಲಂಚ ಕೊಡಲಾಗುವುದಿಲ್ಲ, ಭಯಪಡಿಸಲಾಗುವುದಿಲ್ಲ. ನಮಗೆ ಅತಿ ಬಲಿಷ್ಠನಾದ ಶತ್ರುವಿದ್ದಾನೆ. ಕ್ರಿಸ್ತನ ಹೆಸರನ್ನು ಹೊಂದಿಕೊಂಡು ಕ್ರಿಸ್ತನಿಗೆ, ಕ್ರಿಸ್ತನ ಸೇವೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಡುವವರನ್ನು ಸೈತಾನನು ದ್ವೇಷಿಸುವಂತೆ, ಅವರಿಗೆ ದ್ವೇಷವನ್ನು ಪ್ರಕಟಿಸುವಂತೆ ತನ್ನ ಸೇವಕರಾಗುವ, ತನಗೆ ತಮ್ಮನ್ನು ಒಪ್ಪಿಸಿಕೊಡುವ ಮಂದಿಯನ್ನು ಅವನು ದ್ವೇಷಿಸುವುದಿಲ್ಲ. ಕ್ರಿಸ್ತನನ್ನು ಪ್ರೀತಿಸುವವರನ್ನು ಶತ್ರುವು ಮಾರಣಾಂತಿಕ ದ್ವೇಷದಿಂದ ದ್ವೇಷಿಸುತ್ತಾನೆ. ಅವರನ್ನು ತನ್ನ ದ್ವೇಷ ವಂಚನೆಯ ಬಲದ ಅಡಿಯಲ್ಲಿ ತಂದು ಅವರನ್ನು ಗಾಯಗೊಳಿಸಿ ಅವರ ನಂಬಿಕೆಯನ್ನು ಬಲಹೀನಗೊಳಿಸಿದರೆ ಯೇಸುವು ದುಃಖಗೊಳ್ಳುತ್ತಾನೆ ಎಂದು ಅವನು ತಿಳಿದುಕೊಂಡಿದ್ದಾನೆ. ತನ್ನ ಅಧಿಕಾರ ರಥಕ್ಕೆ ಗುಲಾಮರಾಗಿ ಬಂಧಿತರಾಗುವವರಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿಕೊಳ್ಳಲು ಸೈತಾನನು ಅವಕಾಶ ಮಾಡಿಕೊಡುತ್ತಾನೆ. ಯಾಕಂದರೆ ಅವರು ಸ್ವಇಚ್ಛೆಯ ಸೆರೆಯಾಳುಗಳಾಗಿರುತ್ತಾರೆ. ಆದರೆ ಕೃಪೆಯ ಸಂದೇಶವು ಅವನ ಬಂಧಿತ ಗುಲಾಮರನ್ನು ತಲುಪಿದಾಗ ಅವನ ದ್ವೇಷವು ಪ್ರಚೋದನೆಗೊಳ್ಳುತ್ತದೆ ಮತ್ತು ಅವರು, ಅಂದರೆ ಸಂದೇಶ ಕೇಳಿದವರು, ನಿಜವಾದ ಕುರುಬನನ್ನು ಹಿಂಬಾಲಿಸಬೇಕೆಂದು ಸೈತಾನನ ಬಲದಿಂದ ಬಿಡಿಸಿಕೊಳ್ಳಲು ಬಯಸುತ್ತಾರೆ. ಯಾವಾಗ ಬಂಧಿತನು ಸರಪಳಿಗಳನ್ನು ಒಂದೊಂದೇ ಬಿಡಿಸಿ ಅದರಿಂದ ಮುಕ್ತವಾಗಲು ಹಂಬಲಿಸುತ್ತಾನೋ, ಪ್ರಯತ್ನಿಸುತ್ತಾನೋ, ಆಗ ಆತ್ಮಕ್ಕೂ ಸೈತಾನನಿಗೂ ಮಧ್ಯೆ ಸಂಘರ್ಷವು ಏರ್ಪಡುತ್ತದೆ. ದೇವರಿಂದ ಕಲಿಯಬೇಕು, ಆತನ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಯಸುವವರಿಗೆ ಖಚಿತವಾದ ಭರವಸೆ ಇದೆ. ಅವರು ತಮಗೆ ಜ್ಞಾನದ ಕೊರತೆ ಇದೆ ಎಂದು ದೇವರಲ್ಲಿ ಕೇಳಿಕೊಂಡರೆ ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಅವರಿಗೆ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಟ್ಟು ಕೇಳಿಕೊಳ್ಳಬೇಕು ಎಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ದೇವರು ಏನನ್ನು ವಾಗ್ದಾನ ಮಾಡಿದ್ದಾನೋ ಅದನ್ನು ದೇವರು ನೆರವೇರಿಸುತ್ತಾನೆ ಎಂದು ನಂಬಿಕೆಯಿಡಿರಿ. ದೃಢವಾಗಿ ನಂಬಿರಿ. ನಿಮ್ಮ ಪ್ರಾರ್ಥನೆಗಳು ಮೇಲಕ್ಕೆ ಏರಲಿ ಮತ್ತು ಕೆಲಸ ಮಾಡಿರಿ. ಎಚ್ಚರವಿದ್ದು ಕಾಯಿರಿ. ಶ್ರೇಷ್ಠ ನಂಬಿಕೆಯ ಹೋರಾಟವನ್ನು ಮಾಡಿರಿ. ನಾವು ಎಲ್ಲಿಯವರೆಗೆ ಈ ಲೋಕದ ಹರಿವಿನೊಂದಿಗೆ ತೇಲುತ್ತೇವೋ ಅಲ್ಲಿಯವರೆಗೆ ಹುಟ್ಟುಗೋಲು ಅಥವಾ ತೆಪ್ಪದ ಅವಶ್ಯಕತೆ ಇರುವುದಿಲ್ಲ. ಆದರೆ ಹರಿವಿನ ವಿರುದ್ಧ ತಿರುಗಿದಾಗ ತಾನೇ ನಮ್ಮ ಕೆಲಸವೂ ಶ್ರಮವೂ ಪ್ರಾರಂಭವಾಗುತ್ತದೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.